ಚೆನ್ನೈ ಬಗ್ಗೆ ಗೊತ್ತಾದ್ರೆ ಸತ್ಯಮಂಗಲದ ಸತ್ಯ ಬಯಲಿಗೆಳೆದ ರಿಪಬ್ಲಿಕ್. ರಿಪಬ್ಲಿಕ್ ಕನ್ನಡದಲ್ಲಿ ಕ್ರೈಸ್ತ ಮತಾಂತರಿ ಎಕ್ಸ್ಪೋಸ್. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಬುರುಡೆ ಗ್ಯಾಂಗ್ ಬಣ್ಣ ಬಗೆದಷ್ಟು ಬಯಲಾಗ್ತಾಲೇ ಇದೆ. ಮುಸುಕುಧಾರಿ ಚಿನ್ನಯ್ಯನ ಬಗ್ಗೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ಹೊರಬೀಳುತ್ತಿವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ರೈಸ್ತ ಮತಾಂತರಿಗಳ ಬೆನ್ನಟ್ಟಿ ರಹಸ್ಯವನ್ನ ಭೇದಿಸಿದೆ. ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸತ್ಯಮಂಗಲ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕಲೆ ಹಾಕಿದೆ. ಇಲ್ಲಿ ಹಿಂದೂಗಳ ಸಂಖ್ಯೆ ಅಲ್ಲೊಂದು ಇಲ್ಲೊಂದು ಅಷ್ಟೇ. ಆದರೆ ಇಲ್ಲಿನ ಗ್ರಾಮವನ್ನೇ ಈ ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಮತಾಂತರಿಸಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿಗಳಾದ ವಿನೋದ್ ಹಾಗೂ ರಂಜಿತ್ ಆರೋಗ್ಯ ಸ್ವಾಮಿಯ ಮನೆಗೆ ರಹಸ್ಯ ಕ್ಯಾಮೆರಾದೊಂದಿಗೆ ತೆರಳಿದ್ರು. ಏನ್ ಸ್ವಾಮಿ, ನಿಮ್ಮ ಮೇಲೆ ಇಂತಹ ಆರೋಪ ಇದೆಯಲ್ಲ ಅಂತ ಕೇಳಿದಕ್ಕೆ ಆರೋಗ್ಯ ಸ್ವಾಮಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾನೆ. ನಮ್ಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಪಾತ್ರಗೊಟ್ಟಿ ಹೋಗಿದ್ದಾನೆ. எதுக்குமே போறது சர்ச்சுக்கு போயிட்டு நாங்க சர்ச்சுக்கு போறோம். எங்களுக்கு இந்த சிஎஸ்ஐ நாங்க வந்து ஆர்சிக்காரு. நாங்க வந்து யாருக்கு போய் நாம அந்த ஊழியம்ல போக மாட்டோம். நாங்க அதுக்காக போக மாட்டோம். நம்ம கேன்வாஸ் ஊழியம் எதுவுமே இல்லை. நம்ம சர்ச்சுக்கு போவோம். அதோட ஞாயிற்றுக்கிழமை சர்ச்சுக்கு போவோம். வருவோம். சண்டே மாஸ் ஒன்லி. மத்ததெல்லாம் நாங்க எங்கேயும் போ. நாங்க வந்து பிறந்து வளர்ந்ததெல்லாம் இதே ஊர் இல்லையே. அதனால எங்களுக்கு அந்த மாதிரி இதெல்லாம் எங்களுக்கு தெரியாது. ಆತರದ್ದೇನಿಲ್ಲ ಸರ್. ಆತರ ಇದ್ರೆ ಸ್ವಲ್ಪ ತಿಳಿಸಿ ಸರ್. ಆ ಚೆನ್ನೈ ಬಗ್ಗೆ ಗೊತ್ತಾದ್ರೆ. ಇಲ್ಲ ಸರ್, ನಮಗೆಲ್ಲ ನಮ್ಮ ಇರೋದೇ ಇಲ್ಲಿ. ಅಲ್ಲ ಗೊತ್ತಾದ್ರೆ ನಿಮ್ಗೆ ಆ ಚೆನ್ನೈ ಬಗ್ಗೆ ಗೊತ್ತಾದ್ರೆ ಯಾರನ್ನೇ ಗೊತ್ತಿಲ್ಲ. ನೋಡಿದ್ರೆ ஓது ஏன் வந்துடுறா, அதுக்கே ಬಂದ್ವಿ ಅಷ್ಟೇ. ஏதாவது அங்க கேட்டுப்பாங்க, அவளுக்கு இங்க வளரி விட்டுறாங்க. ಅಂದ್ರೆ ಸ್ವಲ್ಪ ಕನ್ವರ್ಟಿಂಗ್ ಒಬ್ಬರೇ ಇದ್ದಾರೆ. ಈ ಆರೋಗ್ಯ ಸ್ವಾಮಿ ಚೆನ್ನಯ್ಯನ ಮೂಲಕ ಇಡೀ ಗ್ರಾಮವನ್ನೇ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಿದ್ದ. ಈ ಬಗ್ಗೆ ಕೇಳಿದಕ್ಕೆ ನನಗೆ ಚಿನ್ನಯ್ಯನೇ ಗೊತ್ತಿಲ್ಲ ಅಂತ ಬುರುಡೆ ಬಿಟ್ಟಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚೆನ್ನೈ ಬಗ್ಗೆ ಗೊತ್ತಾದ್ರೆ ಸತ್ಯಮಂಗಲದ ಸತ್ಯ ಬಯಲಿಗೆಳೆದ ರಿಪಬ್ಲಿಕ್. ರಿಪಬ್ಲಿಕ್ ಕನ್ನಡದಲ್ಲಿ ಕ್ರೈಸ್ತ ಮತಾಂತರಿ ಎಕ್ಸ್ಪೋಸ್. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಬುರುಡೆ ಗ್ಯಾಂಗ್ ಬಣ್ಣ ಬಗೆದಷ್ಟು ಬಯಲಾಗ್ತಾಲೇ ಇದೆ. ಮುಸುಕುಧಾರಿ ಚಿನ್ನಯ್ಯನ ಬಗ್ಗೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ಹೊರಬೀಳುತ್ತಿವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ರೈಸ್ತ ಮತಾಂತರಿಗಳ ಬೆನ್ನಟ್ಟಿ ರಹಸ್ಯವನ್ನ ಭೇದಿಸಿದೆ. ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸತ್ಯಮಂಗಲ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕಲೆ ಹಾಕಿದೆ. ಇಲ್ಲಿ ಹಿಂದೂಗಳ ಸಂಖ್ಯೆ ಅಲ್ಲೊಂದು ಇಲ್ಲೊಂದು ಅಷ್ಟೇ. ಆದರೆ ಇಲ್ಲಿನ ಗ್ರಾಮವನ್ನೇ ಈ ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಮತಾಂತರಿಸಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿಗಳಾದ ವಿನೋದ್ ಹಾಗೂ ರಂಜಿತ್ ಆರೋಗ್ಯ ಸ್ವಾಮಿಯ ಮನೆಗೆ ರಹಸ್ಯ ಕ್ಯಾಮೆರಾದೊಂದಿಗೆ ತೆರಳಿದ್ರು. ಏನ್ ಸ್ವಾಮಿ, ನಿಮ್ಮ ಮೇಲೆ ಇಂತಹ ಆರೋಪ ಇದೆಯಲ್ಲ ಅಂತ ಕೇಳಿದಕ್ಕೆ ಆರೋಗ್ಯ ಸ್ವಾಮಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾನೆ. ನಮ್ಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಪಾತ್ರಗೊಟ್ಟಿ ಹೋಗಿದ್ದಾನೆ. எதுக்குமே போறது சர்ச்சுக்கு போயிட்டு நாங்க சர்ச்சுக்கு போறோம். எங்களுக்கு இந்த சிஎஸ்ஐ நாங்க வந்து ஆர்சிக்காரு. நாங்க வந்து யாருக்கு போய் நாம அந்த ஊழியம்ல போக மாட்டோம். நாங்க அதுக்காக போக மாட்டோம். நம்ம கேன்வாஸ் ஊழியம் எதுவுமே இல்லை. நம்ம சர்ச்சுக்கு போவோம். அதோட ஞாயிற்றுக்கிழமை சர்ச்சுக்கு போவோம். வருவோம். சண்டே மாஸ் ஒன்லி. மத்ததெல்லாம் நாங்க எங்கேயும் போ. நாங்க வந்து பிறந்து வளர்ந்ததெல்லாம் இதே ஊர் இல்லையே.
அதனால எங்களுக்கு அந்த மாதிரி இதெல்லாம் எங்களுக்கு தெரியாது. ಅದೇ ಆತರದ್ದು ಏನಿಲ್ಲಲ್ಲ ಸರ್. ಅದೆಲ್ಲ ಇದೆ. ಆತರ ಇದ್ರೆ ಸ್ವಲ್ಪ ತಿಳಿಸಿ ಸರ್. ಆ ಚೆಲ್ಲೆಯ ಬಗ್ಗೆ ಏನೋ ಗೊತ್ತಾದ್ರೆ. ಇಲ್ಲ ಸರ್, ನಮಗೆಲ್ಲ ನಮ್ಮ ಇರೋದೇ ಇಲ್ಲಿ. ಅಲ್ಲಲ್ಲ ಗೊತ್ತಾದ್ರೆ ನಿಮ್ಗೆ ಏನೇನು ಸರ್ ಹೇಳಿ. ಆ ಚೆಲ್ಲೆಯ ಬಗ್ಗೆ ಏನೋ ಗೊತ್ತಾದ್ರೆ. ಯಾರನ್ನೇ ಗೊತ್ತಿಲ್ಲ ಅದನ್ನ ನೋಡಿದ್ರೆ ನೋಡಿದ್ರೆ ಓದಿ ಏನ್ ಮಾಡಕ್ಕಾಗಲ್ಲ. ಅಂದ್ರಲ್ಲ ಅದಕ್ಕೆ ಬಂದ್ವಿ ಅಷ್ಟೇ. ஏதாவது அங்க கேட்டுப்பாங்க, அவளுக்கு இங்க உளறி விட்டுறாங்க. ಏನಾದ್ರು ಇದೆಯಾ ಸರ್ ಈ ಕಡೆ ಅಂದ್ರೆ ಸ್ವಲ್ಪ ಕನ್ವರ್ಟಿಂಗ್ ಆತರದ್ದು ಅದಲ್ಲೇ ನಾವು ಒಬ್ಬರೇ ಇದ್ದಾರೆ. ಈ ಆರೋಗ್ಯ ಸ್ವಾಮಿ ಚಿನ್ನಯ್ಯನ ಮೂಲಕ ಇಡೀ ಗ್ರಾಮವನ್ನೇ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಿದ್ದ. ಈ ಬಗ್ಗೆ ಕೇಳಿದಕ್ಕೆ ನನಗೆ ಚಿನ್ನಯ್ಯನೇ ಗೊತ್ತಿಲ್ಲ ಅಂತ ಬುರುಡೆ ಬಿಟ್ಟಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ರೈಸ್ತ ಮತಾಂತರಿಗಳ ಬೆನ್ನಟ್ಟಿ ರಹಸ್ಯವನ್ನ ಭೇದಿಸಿದೆ. ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸತ್ಯಮಂಗಲ ಗ್ರಾಮದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕಲೆ ಹಾಕಿದೆ. ಇಲ್ಲಿ ಹಿಂದೂಗಳ ಸಂಖ್ಯೆ ಅಲ್ಲೊಂದು ಇಲ್ಲೊಂದು ಅಷ್ಟೇ. ಆದರೆ ಇಲ್ಲಿನ ಗ್ರಾಮವನ್ನೇ ಈ ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಮತಾಂತರಿಸಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿಗಳಾದ ವಿನೋದ್ ಹಾಗೂ ರಂಜಿತ್ ಆರೋಗ್ಯ ಸ್ವಾಮಿಯ ಮನೆಗೆ ರಹಸ್ಯ ಕ್ಯಾಮೆರಾದೊಂದಿಗೆ ತೆರಳಿದ್ರು. ಏನ್ ಸ್ವಾಮಿ, ನಿಮ್ಮ ಮೇಲೆ ಇಂತಹ ಆರೋಪ ಇದೆಯಲ್ಲ ಅಂತ ಕೇಳಿದಕ್ಕೆ ಆರೋಗ್ಯ ಸ್ವಾಮಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾನೆ. ನಮ್ಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಪಾತ್ರಗೊಟ್ಟಿ ಹೋಗಿದ್ದಾನೆ. ನಾವು எதுக்குமே போறது சர்ச்சுக்கு போயிட்டு நாங்க சர்ச்சுக்கு போறோம். எங்களுக்கு இந்த சிஎஸ்ஐ நாங்க வந்து ஆர்சிக்காரு. நாங்க வந்து யாருக்கு போய் நாம அந்த ஊழியம்ல போக மாட்டோம். நாங்க அதுக்காக போக மாட்டோம். நம்ம கேன்வாஸ் ஊழியம் எதுவுமே இல்லை. நம்ம சர்ச்சுக்கு போவோம். அதோட ஞாயிற்றுக்கிழமை சர்ச்சுக்கு போவோம், வருவோம். அதோட சண்டே மாஸ் ஓன்லி. மத்ததெல்லாம் நாங்க எங்கேயும் நாங்க வந்து பிறந்து வளர்ந்ததெல்லாம் இதே ஊர் இல்லையே. அதனால எங்களுக்கு அந்த மாதிரி இதெல்லாம் எங்களுக்கு தெரியாது. ಅದೇ ಆತರದ್ದು ಏನಿಲ್ಲಲ್ಲ ಸರ್. ಆತರ ಇದ್ರೆ ಸ್ವಲ್ಪ ತಿಳಿಸಿ ಸರ್. ಆ ಚೆಲ್ಲೆಯ ಬಗ್ಗೆ ಏನೋ ಗೊತ್ತಾದ್ರೆ. ಇಲ್ಲ ಸರ್, ನಮಗೆಲ್ಲ ನಮ್ಮ ಇರೋದೇ ಇಲ್ಲಿ. ಅಲ್ಲಲ್ಲ ಗೊತ್ತಾದ್ರೆ ನಿಮ್ಗೆ ಏನೇನು ಸರ್ ಹೇಳಿ. ಆ ಚೆಲ್ಲೆಯ ಬಗ್ಗೆ ಏನೋ ಗೊತ್ತಾದ್ರೆ. ಯಾರನ್ನೇ ಗೊತ್ತಿಲ್ಲ ಅದನ್ನ ನೋಡಿದ್ರೆ ಓದಿ ಏನ್ ಮಾಡಕ್ಕಾಗಲ್ಲ. ಅಂದ್ರಲ್ಲ ಅದಕ್ಕೆ ಬಂದ್ವಿ ಅಷ್ಟೇ. ஏதாவது அங்க கேட்டுப்பாங்க, அவளுக்கு இங்க உளறி விட்டுறாங்க. ಏನಾದ್ರು ಇದೆಯಾ ಸರ್ ಈ ಕಡೆ ಅಂದ್ರೆ ಸ್ವಲ್ಪ ಕನ್ವರ್ಟಿಂಗ್ ಆತರದ್ದು. ಅದಲ್ಲೇ ನಾವು ಒಬ್ಬರೇ ಇದ್ದಾರೆ. ಈ ಆರೋಗ್ಯ ಸ್ವಾಮಿ ಚಿನ್ನಯ್ಯನ ಮೂಲಕ ಇಡೀ ಗ್ರಾಮವನ್ನೇ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಿದ್ದ. ಈ ಬಗ್ಗೆ ಕೇಳಿದಕ್ಕೆ ನನಗೆ ಚಿನ್ನಯ್ಯನೇ ಗೊತ್ತಿಲ್ಲ ಅಂತ ಬುರುಡೆ ಬಿಟ್ಟಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.